ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ಗ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ ವೀಕ್ಷಕರು, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಯ ಜನರಿಗೆ ಅವರವರದೇ ಆದಂತಹ ಒಂದಷ್ಟು ಸ್ವಭಾವಗಳು ನಿಶ್ಚಿತವಾಗಿವೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅದೇ ರೀತಿಯಾಗಿ ಇವತ್ತು ಸಿಂಹರಾಶಿಯವರು ಯಾವ ರೀತಿಯ ಸ್ವಭಾವದವರಿರ್ತಾರೆ, ಅವರು ಯಾರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ, ಅವರ ಒಂದು ಶರೀರ ಗುಣಧರ್ಮ ಯಾವ ರೀತಿಯಾಗಿರುತ್ತೆ, ಇದೆಲ್ಲವನ್ನ ಇವತ್ತು ನಾವು ನೋಡ್ತೇವೆ. ತಮಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮತ್ತೆ ಬೇರೆಯವರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ. ಅದರಿಂದ ಬೇರೆಯವರಿಗೂ ಕೂಡ ಉಪಯೋಗ ಖಂಡಿತವಾಗಿಯೂ ಆಗುತ್ತೆ. ನೋಡಿ, ಸಿಂಹರಾಶಿಯವರಿಗೆ ಯಾವ ರೀತಿಯ ಸ್ವಭಾವ ಅಂದರೆ ನೋಡಿ ಹೇಳ್ತಾರೆ, ವಿಶೇಷವಾಗಿ ನಿಶ್ಚಲವಾದಂಥ ಬುದ್ಧಿ, ಗಟ್ಟಿಯಾದಂತಹ ಸ್ವಭಾವ, ಸ್ವಲ್ಪ ಮಟ್ಟಿಗೆ ಕ್ರೋಧದ ಸ್ವಭಾವ ಅಂದರೆ ಸಿಟ್ಟಿನ ಸ್ವಭಾವ ಅಂತ ಹೇಳ್ತಾರೆ. ಗಂಭೀರವಾದಂಥ ನಡಿಬೇಕಾದ್ರೆ ಇವರು ಬಹಳ ಕಾನ್ಫಿಡೆನ್ಸ್ನಿಂದ ನಡೀತಾರೆ. ಟೋಟಲ್ ಆಗಿ ಜೀವನ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಆಗಿ ಮತ್ತು ಅಧಿಕಾರಯುತವಾಗಿರುತ್ತೆ ಅಂತ ಬೃಹತ್ ಜಾತಕದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ನೋಡಿ ಶ್ಲೋಕ ಹೇಳುತ್ತೆ, ತೀಕ್ಷ್ಣ ಸ್ಥೂಲ ಹನುಹು ವಿಶಾಲವದನಃ ಪಿಂಗೇಕ್ಷಣೋ ಅಲ್ಪಾತ್ಮಜಃ ಅಂತ ಹೇಳಿದ್ದಾರೆ. ಇನ್ನೂ ಒಂದಷ್ಟು ಶ್ಲೋಕ ಇದೆ, ನಾನು ಒಂದು ಶ್ಲೋಕ ಮಾತ್ರ ಹೇಳ್ತಾ ಇದ್ದೇನೆ. ಶರೀರವನ್ನು ನೋಡಿದ್ರೆ ವಿಶಾಲವಾದಂತಹ ಭುಜಗಳುಳ್ಳವರು, ವಿಶಾಲವಾದಂತಹ ಶರೀರ, ಸುಂದರವಾದಂತಹ ಶರೀರವನ್ನ ಇವರು ಹೊಂದಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಕಣ್ಣುಗಳು ಪಿಂಗೇಕ್ಷಣ ಅಂತ ಹೇಳಿದ್ದಾರೆ. ಅಂದರೆ ಸ್ವಲ್ಪ ತಾಮ್ರಮಯವಾದಂತಹ ಕಣ್ಣುಗಳನ್ನು ಉಳ್ಳವರು, ಆಕರ್ಷಕವಾದಂತಹ ಕಣ್ಣುಳ್ಳವರು ಈ ಸಿಂಹರಾಶಿಯವರು. ಸ್ವಭಾವವನ್ನು ನಾನು ಆಗಲೇ ಹೇಳದೆ, ಬಹಳ ಗಟ್ಟಿಯಾದಂತಹ ಸ್ವಭಾವ, ನಿರ್ಧಾರ ಬಹಳ ನಿಶ್ಚಲವಾಗಿರುತ್ತೆ. ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಮತ್ತೆ ಬದಲಾಯಿಸುವಂತಹ ಸ್ವಭಾವ ಇವರದು ಇರೋದಿಲ್ಲ. ಅದರ ಜೊತೆಗೆ ವಿಶೇಷವಾಗಿ ಬಹಳ ಕೋಪ ಇವರಿಗೆ ಬಹಳ ಬೇಗನೆ ಬರುತ್ತೆ. ಸ್ವಲ್ಪ ಅಹಂಕಾರದ ಸ್ವಭಾವ ಕೂಡ ಇರುತ್ತೆ ನೋಡಿ. ಅದರ ಜೊತೆಗೆ ಸಿಂಹರಾಶಿಯ ಅಧಿಪತಿ ರವಿ ಇರೋದರಿಂದ ಯಾವಾಗಲೂ ಅಧಿಕಾರ ಪ್ರಿಯರು ಅಂತ ಹೇಳಿದ್ದಾರೆ. ಅಂದರೆ ಒಂದು ಒಳ್ಳೆಯ ಸ್ಥಾನವನ್ನು ಅಪೇಕ್ಷೆ ಪಡುವವರು. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಇದ್ದರೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾರೆ. ಕೈ ಕೆಳಗೆ ಕೆಲಸ ಮಾಡುವಂತಹ ಮನೋಭಾವ ಖಂಡಿತವಾಗಿಯೂ ಇವರಿಗೆ ಇರೋದಿಲ್ಲ. ಯಾವಾಗಲೂ ಆಜ್ಞೆಯನ್ನ ಮಾಡುವವರು. ಅಷ್ಟೇ ಅಲ್ಲ, ಹೇಳಿದ ಕೆಲಸವನ್ನ ಮಾಡದೇ ಇದ್ದರೆ ಶೀಘ್ರ ಕೋಪಿಗಳು. ಇವರು ಹೇಳಿದಂತಹ ಕೆಲಸವನ್ನ ಮಾಡಲಿಕ್ಕೆ ಬೇಕು ಅಂತ ಅನ್ನೋ ತತ್ವದವರು ಈ ಸಿಂಹರಾಶಿಯವರು. ಅದರ ಜೊತೆಗೆ ನೋಡಿ, ಸ್ತ್ರೀಯರಿಂದ ಅಂತರವನ್ನು ಕಾಯ್ದುಕೊಳ್ಳುವರು ಅಂತ ಹೇಳ್ತಾರೆ. ಬಹಳ ಸ್ತ್ರೀಯರ ಜೊತೆಗೆ ಸಲುಗೆಯಿಂದ ವರ್ತನೆಯನ್ನು ಮಾಡೋದಿಲ್ಲ ಮತ್ತು ವಿಶೇಷವಾಗಿ ಏಕಾಂತ ಪ್ರಿಯರು ಇವರು. ನೋಡಿ, ಯಾವಾಗಲೂ ಒಂಟಿಯಾಗಿ ಇರಲಿಕ್ಕೆ ಅಪೇಕ್ಷೆಯನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಈ ಪರ್ವತ ಪ್ರದೇಶ, ಅರಣ್ಯ ಪ್ರದೇಶ, ಎಲ್ಲಿ ಒಂದು ಏಕಾಂತ ಸ್ಥಾನ ಇರುತ್ತೋ ಅಂಥಲ್ಲಿ ಇರಬೇಕು ಅಂತನೋ ಮನೋಭಾವನೆ ಇವರಲ್ಲಿ ಖಂಡಿತವಾಗಿಯೂ ಇರುತ್ತೆ. ಚಾರಣ ಪ್ರಿಯರು ಅಂತ ಕೂಡ ನಾವು ಹೇಳಬಹುದು. ಟ್ರ್ಯಾಕಿಂಗ್ ಅಂತ ಹೋಗ್ತಾರಲ್ಲ, ಅದರಲ್ಲಿ ವಿಶೇಷವಾಗಿ ಈ ಸಿಂಹರಾಶಿಯವರು ಜಾಸ್ತಿಯಾಗಿ ಕಾಣಿಸುತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಆಗದೇ ಇರುವಂತಹ ಕೆಲಸವನ್ನು ಮಾಡುವಂತಹ ಹಂಬಲ ಇವರಿಗೆ ಜಾಸ್ತಿ. ಅಂದರೆ ಸಾಮಾನ್ಯವಾಗಿ ನಮ್ಮ ಕೈಯಿಂದ ಏನು ಕೆಲಸ ಆಗುತ್ತೋ ಅದನ್ನು ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಸ್ ಅಂತ ನಾವು ಹೇಳ್ತೀವಲ್ಲ, ಆ ತರಹ ಬಹಳ ಕಠಿಣವಾದಂತಹ ಕೆಲಸ, ಹಾರ್ಡ್ ಆದಂತಹ ಕೆಲಸ. ಸೊ ಅದು ಸಾಮಾನ್ಯ ಜನರಿಂದ ಆಗ್ತಾ ಇರಲ್ಲ, ಆದರೆ ಅದನ್ನು ಮಾಡುವಂತಹ ಕೆಲಸ. ಅದಕ್ಕಾಗಿ ನಾನು ಹೇಳಿದೆ ಸಾಹಸ ಪ್ರಿಯರು ಅಂತ. ಸುಮ್ಮನೆ ಕೂತ್ಕೊಳ್ಳೋರು ಅಲ್ಲ ಅಂತ ಹೇಳ್ತಾರೆ. ವಿಶೇಷವಾಗಿ ತಾಯಿಯ ಜೊತೆಗೆ ಸಂಬಂಧ ಇವರದು ತುಂಬ ಚೆನ್ನಾಗಿರುತ್ತೆ. ತಾಯಿಗೆ ವಿಧೇಯಕರಾಗೂ ಕೂಡ ಇರ್ತಾರೆ ಇವರು. ಅಂದರೆ ತಾಯಿಯ ಮಾತನ್ನು ಪರಿಪಾಲಿಸುವುದರಲ್ಲಿ ಇವರಿಗೆ ತುಂಬ ಇಷ್ಟವಾಗುತ್ತೆ. ಮತ್ತು ಹಸಿವನ್ನು ತಡೆದುಕೊಳ್ಳೋದು ಇವರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ತಿಂಡಿ ಪ್ರಿಯರು ಹೌದು ಸಿಂಹರಾಶಿಯವರು. ಅಂದರೆ ಇವರಿಗೆ ಇಂಥದ್ದೇ ನಿಶ್ಚಲವಾಗಿ ಆಹಾರ ಬೇಕು ಅಂತ ಅನ್ನೋ ಮನೋಭಾವ, ಯಾವುದಾದ್ರೂ ಆಹಾರವನ್ನು ತಿನ್ನುವಂಥ ಮನೋಭಾವ ಇವರಿಗೆ ಖಂಡಿತವಾಗಿಯೂ ಇರೋದಿಲ್ಲ. ಅಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಳ್ಳೋದಿಲ್ಲ. ತಿಂಡಿಯಾಗಲಿ ಊಟವಾಗಲಿ
ನಿಶ್ಚಲವಾಗಿ ಇಂಥದ್ದೇ ಬೇಕು ಅಂತನ್ನೋ ಒಂದು ಭಾವನೆ ಇವರಲ್ಲಿ ಇರುತ್ತೆ. ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ. ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗ ಅಥವಾ ಹಲ್ಲಿಗೆ ಸಂಬಂಧಪಟ್ಟಂಥ ರೋಗ, ಮನಸ್ಸಿಗೆ ಸಂಬಂಧಪಟ್ಟಂಥ ರೋಗ ಅಂತಂದರೆ ಸ್ವಲ್ಪ ಯಾವಾಗಲೂ ಜಾಸ್ತಿಯಾಗಿ ಕೋಪ ಮಾಡ್ಕೊಳ್ಳೋದು ಅಥವಾ ಆರ್ಡರ್ ಮಾಡೋದರಿಂದ ಆಂಗ್ಸಿಟಿ ಅಂತ ನಾವು ಹೇಳ್ತೀವಲ್ಲ, ಅಂದರೆ ಸ್ವಲ್ಪ ಮಾನಸಿಕ ಪ್ರೆಷರ್ ಇವರಲ್ಲೂ ಕೂಡ ಇರುತ್ತೆ. ಆದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಬಹಳ ತುಂಬ ದೊಡ್ಡದಾಗಿರುತ್ತೆ. ಆದರೆ ಆ ರೋಗಗಳು ಇವರಿಗೆ ಮೇಲಿಂದ ಮೇಲೆ ಬಾಧಿಸ್ತಾ ಇರುತ್ತೆ. ಸ್ವಲ್ಪ ಕೆಂಪು ಬಟ್ಟೆಯ ಪ್ರಿಯರು, ಕೆಂಪು ಬಟ್ಟೆಯನ್ನು ಉಪಯೋಗಿಸಿದ್ರೆ ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಅಧಿಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಮುಂದುವರಿತಾರೆ ಸಿಂಹರಾಶಿಯವರು. ಇದಿಷ್ಟು ಸಿಂಹರಾಶಿಯವರ ಸ್ವಭಾವ. ಮತ್ತೆ ಭೇಟಿಯಾಗೋಣ.